ಆರಾಧನಾ ಚಾನಲ್ಗೆ ಸ್ವಾಗತ. ಇವತ್ತು ರಾಗಿ ಹಿಟ್ಟು ಅಲ್ಲಿ ರೊಟ್ಟಿ ಹೆಂಗೆ ಮಾಡೋದಂತ ನೋಡೋಣ. ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡು ಸೇರಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು 1 ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು ಸಣ್ಣದ 1 ಕಪ್ಪಲ್ಲಿ ಅಕ್ಕಿ ಹಿಟ್ಟು, ಮತ್ತು ಈರುಳ್ಳಿ ಒಂದು ದಪ್ಪ ಸೈಜಲ್ಲಿ, ಒಂದು ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ನೀಟಾಗಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ, ಅರ್ಧ ಸ್ಪೂನು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಯಾವ ಥರ ಮಾಡೋದಂತ ನೋಡೋಣ. ಯಾವ ರೀತಿ ಮಾಡೋದಂತ ನೋಡೋಣ. ಅವಾಗೆ ಆಯಿಲ್ ತೋರಿಸಿರಲಿಲ್ಲ. ಹೆಂಚು ಕಾಯಿಸಬಾರ್ದು, ಹೆಂಚು ಕಾಯಿಸೋಕ್ಕೆ ಮುಂಚೆನೇ ಆಯಿಲ್ ಹಾಕ್ಬೇಕು. ಎಲ್ಲ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು 10 ನಿಮಿಷ. ಮತ್ತು ಇದನ್ನು ತವ ಮೇಲೆ ಹಾಕಿ ನೀಟಾಗಿ ತೆಳ್ಳಗೆ ಬರೋ ಥರ ಅದು ನೀರು ಹಚ್ಕೊಳ್ಳಿ ಕೈಯಲ್ಲಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನೀವು ತುಂಬ ಸಲ ಮಾಡಿದ್ದೀರಾ. ಮತ್ತು ಇದನ್ನು ಒಂದು 10 ನಿಮಿಷ ಸ್ಟವ್ನ ಹಚ್ಬಿಟ್ಟು ಬೇಯಕ್ಕಿಡಿ. ಸ್ಲೋ ಫ್ಲೇಮರಲ್ಲಿ ಬೇಯಿಸಬೇಕು. ಇದಕ್ಕೆ ಆಯಿಲು ಮೇಲೆ ಹಾಕಿ ಸ್ವಲ್ಪ, ಮತ್ತು ಸುತ್ತನೂ ಹಾಕಿ, ಮತ್ತು ಇದನ್ನು ಕ್ಲೋಸ್ ಮಾಡಿ ಸ್ಲೋ ಫ್ಲೇಮರಲ್ಲಿ ಬೇಯಿಸಿ. ಇದನ್ನು ಉಲ್ಟಾ ಮಾಡಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸಿ 1-2 ನಿಮಿಷ. ಇದಕ್ಕೆ ತೆಂಗಿನಕಾಯಿ ಚಟ್ನಿ, ಪುದೀನ ಚಟ್ನಿ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ತುಂಬಾ ರೆಸಿಪಿಯಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.